ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ. ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸ್ತಕ್ಕಂತಹ ಅಭ್ಯರ್ಥಿಗಳಿಗೆ, ಸಮಾಜ ವಿಜ್ಞಾನವನ್ನು ಅಧ್ಯಯನ ಮಾಡ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಭಾರತದ ರಕ್ಷಣಾ ವ್ಯವಸ್ಥೆ ಬಗ್ಗೆ ತಿಳಿದುಕೊಡುವುದು ಅತ್ಯಂತ ಮಹತ್ವ. ಇಂದಿನ ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾರತೀಯ ರಕ್ಷಣಾ ವ್ಯವಸ್ಥೆ ಕುರಿತಾದಂತಹ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಭಾರತೀಯ ರಕ್ಷಣಾ ವ್ಯವಸ್ಥೆಯ ಇತಿಹಾಸ, ಭಾರತೀಯ ರಕ್ಷಣಾ ವ್ಯವಸ್ಥೆಯ ಮಹತ್ವ, ಭಾರತೀಯ ರಕ್ಷಣಾ ವ್ಯವಸ್ಥೆಯೇ ಪ್ರಪಂಚದಲ್ಲಿ ಇರತಕ್ಕಂತಹ ಸ್ಥಾನಮಾನ, ಪ್ರತಿಯೊಂದು ವಿಭಾಗದ ಅಂಕಿ ಸಂಖ್ಯೆಗಳ ಕುರಿತಾದಂತಹ ಮಾಹಿತಿಯನ್ನು ಪ್ರಶ್ನೆಗಳ ಮೂಲಕವಾಗಿ ಕೇಳಲಾಗುತ್ತದೆ. ಇದಕ್ಕೆ ಸೂಕ್ತವಾದ ಉತ್ತರಗಳನ್ನು ತಾವು ಕೊಟ್ರಿ ಅಂತಂದ್ರೆ ಆ ಸ್ಪರ್ಧಾತ್ಮಕ ವ್ಯವಸ್ಥೆಯ ಅಂಕಗಳನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ. ಇಂತಹ ಭಾರತದ ರಕ್ಷಣಾ ವ್ಯವಸ್ಥೆ ಕುರಿತಾದಂತಹ ವಿಡಿಯೋಗಳನ್ನು ಮಾಡಿರಿ ಅಂತಕ್ಕಂತಹ ಕಮೆಂಟನ್ನು ನನಗೆ ಹಾಕಿದ್ದರು. ಆ ಒಂದು ಹಿನ್ನೆಲೆಯಲ್ಲಿ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಯ ದೃಷ್ಟಿಕೋನದಲ್ಲಿ ಭಾರತದ ರಕ್ಷಣಾ ವ್ಯವಸ್ಥೆ ಕುರಿತಾದಂತಹ ಒಂದು ವಿಡಿಯೋವನ್ನು ತಮಗೆ ನಾನು ಕೊಡ್ತಾ ಇದ್ದೀನಿ. ಮಾಹಿತಿಯನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ವೀಕ್ಷಣೆ ಮಾಡಿ. ಇಲ್ಲಿ ಬರ್ತಕ್ಕಂತಹ ಪ್ರತಿಯೊಂದು ಅಂಶವೂ ತಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯ ಭವಿಷ್ಯದ ದೃಷ್ಟಿಯಿಂದ ಅತಿ ಮಹತ್ವ ಆಗ್ತಾಯಿದೆ. ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ವೀಕ್ಷಣೆ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಬೆಲ್ ಐಕನನ್ನು ಒತ್ತಿ. ಮಾಹಿತಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ. ಬನ್ನಿ ಭಾರತದ ರಕ್ಷಣಾ ವ್ಯವಸ್ಥೆ ಕುರಿತಾಗಿ ತಿಳಿದುಕೊಳ್ಳೋಣ. ಭಾರತೀಯ ಸೈನ್ಯ ಭೂಸೇನೆ, ವಾಯುಸೇನೆ, ನೌಕಾಸೇನೆಗಳನ್ನು ಒಳಗೊಂಡಿದೆ. ಇದರ ಜೊತೆಗೆ ಭಾರತೀಯ ಪ್ಯಾರಾಮಿಲಿಟರಿ ಸೈನ್ಯದ ವಿಭಾಗವನ್ನು ಹೊಂದಿದೆ. ಇದರ ಜೊತೆಗೆ ರಕ್ಷಣಾ ಸಚಿವಾಲಯ, ರಾಷ್ಟ್ರೀಯ ಸುರಕ್ಷತಾ ಮಂಡಳಿ, ಗೃಹ ಇಲಾಖೆಯ ಮಂತ್ರಿಯ ಜೊತೆಗೆ ನಿಕಟವಾಗಿ ಕಾರ್ಯವನ್ನು ನಿರ್ವಹಣೆ ಮಾಡುತ್ತದೆ. ಭಾರತೀಯ ರಕ್ಷಣಾ ವ್ಯವಸ್ಥೆ ಪ್ರಪಂಚದಲ್ಲಿಯೇ ಅತ್ಯುನ್ನತ 4ನೇ ಸ್ಥಾನವನ್ನು ಒಳಗೊಂಡಿದೆ. ದೇಶದ ರಕ್ಷಣೆಗೆ ತನ್ನದೇ ಆದಂತಹ ಮಹತ್ವವನ್ನು ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದೆ. ದೇಶದ ಒಳಗಡೆ ಮತ್ತು ದೇಶದ ಹೊರಗಡೆ ದೇಶವನ್ನು ಕಾಯ್ತಕ್ಕಂತಹ ಕೆಲಸವನ್ನು ನಮ್ಮ ಸೈನ್ಯ ತಮ್ಮದೇ ಆದ ಶಿಸ್ತುಬದ್ಧ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದೆ. ಪ್ರತಿಯೊಬ್ಬ ಭಾರತೀಯನು ನಮ್ಮ ಸೈನಿಕರಿಗೆ ನಾವೆಲ್ಲರೂ ಸಲಾಂ ಹೊಡೆಯಲೇಬೇಕು. ದೇಶದ ಸುವ್ಯವಸ್ಥೆ ಮತ್ತು ಶಾಂತಿ ವ್ಯವಸ್ಥೆಯನ್ನು ಕಾಪಾಡುವ ಸಲುವಾಗಿ ಭಾರತೀಯ ರಕ್ಷಣಾ ವ್ಯವಸ್ಥೆ ತನ್ನದೇ ಆದಂತಹ ಒಂದು ಶಿಸ್ತುಬದ್ಧಿನ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದೆ. ಇಂತಹ ರಕ್ಷಣಾ ವ್ಯವಸ್ಥೆಯ ವಿಚಾರಗಳನ್ನು ತಿಳಿದುಕೊಳ್ಳುವುದು ಅತಿ ಅವಶ್ಯಕ. ಭಾರತೀಯ ರಕ್ಷಣಾ ವ್ಯವಸ್ಥೆಯಲ್ಲಿ ರಕ್ಷಣಾ ಸಚಿವಾಲಯ 4 ವಿಭಾಗಗಳನ್ನು ಒಳಗೊಂಡಿದೆ. ಒಂದನೇದು ರಕ್ಷಣಾ ಇಲಾಖೆ DOD, 2 ರಕ್ಷಣಾ ಉತ್ಪಾದನೆಯ ಇಲಾಖೆ DDP, 3 ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ DDRD, 4 ಮಾಜಿ ಸೈನಿಕರ ಕಲ್ಯಾಣ ಇಲಾಖೆ. ರಕ್ಷಣಾ ಸಚಿವಾಲಯದ ಅಡಿಯಲ್ಲಿ ಈ 4 ವಿಭಾಗಗಳು ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದೆ. ಇನ್ನು ಭಾರತದ ರಕ್ಷಣಾ ಇಲಾಖೆ ಅಥವಾ ರಕ್ಷಣಾ ಸಚಿವಾಲಯದ ಇತಿಹಾಸವನ್ನು ನಾವು ಅವಲೋಕನ ಮಾಡಿದಾಗ ಭಾರತ ದೇಶದಲ್ಲಿ ಸ್ವಾತಂತ್ರ್ಯಕ್ಕಿಂತಲೂ ಪೂರ್ವದೊಳಗ ಸಾಮಾನ್ಯ ಶಕ ವರ್ಷ 1776ರಲ್ಲಿ ಕಲ್ಕತ್ತಾದಲ್ಲಿ ಈ ಒಂದು ರಕ್ಷಣಾ ಇಲಾಖೆಯ ಕಚೇರಿಯನ್ನು ಸ್ಥಾಪಿಸಲಾಯಿತು. ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತದ ಅವಧಿಯಲ್ಲಿ ರಕ್ಷಣಾ ಇಲಾಖೆ ಕುರಿತಾದಂತಹ ಒಂದು ಇಲಾಖೆ ಆರಂಭ ಆಯಿತು. ಇದು ಬ್ರಿಟಿಷ್ ಮಾರ್ಗದರ್ಶನದ ಅಡಿಯೊಳಗೆ, ಬ್ರಿಟಿಷ್ ನಿರ್ದೇಶನಾಲಯದ ಅಡಿಯೊಳಗೆ ಕಾರ್ಯವನ್ನು ನಿರ್ವಹಣೆ ಮಾಡ್ತಾಯಿತ್ತು. ಮುಂದೆ ಸಾಮಾನ್ಯ ಶಕ ವರ್ಷ 1833ರಲ್ಲಿ 4 ವಿಭಾಗಗಳನ್ನು ಮಾಡಲಾಯಿತು. ದೇಶದಲ್ಲಿ ಆಡಳಿತ ಮಾಡ್ತಕ್ಕಂತಹ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ತನ್ನ ಆಡಳಿತದ ಅವಧಿಯೊಳಗೆ ಎಲ್ಲೆಲ್ಲಿ ಪ್ರಾಂತಗಳನ್ನು ಒಳಗೊಂಡಿದೆಯೋ ಅಲ್ಲಿ ರಕ್ಷಣಾ ವ್ಯವಸ್ಥೆಯನ್ನು ದೃಢಪಡಿಸಿತು ಮತ್ತು ಕಾರ್ಯನಿರ್ವಹಣೆ ಮಾಡ್ತಾಯಿತ್ತು. ನಂತರ ಸಾಮಾನ್ಯ ಶಕ ವರ್ಷ 1938ರಲ್ಲಿ ಸೈನ್ಯ ಇಲಾಖೆಯನ್ನು ರಕ್ಷಣಾ ಇಲಾಖೆಯನ್ನಾಗಿ ಪರಿವರ್ತನೆ ಮಾಡಲಾಯಿತು. ಬ್ರಿಟಿಷ್ ಆಡಳಿತದ ಅವಧಿಯಲ್ಲಿ ಈ ಒಂದು ಬದಲಾವಣೆ ತಂದಿದ್ದನ್ನು ನಾವು ಗಮನಿಸಬಹುದಾಗ್ತಾ ಇದೆ. ನಂತರ ಕ್ರಿಸ್ತಶಕ 1947 ಆಗಸ್ಟ್ ತಿಂಗಳಲ್ಲಿ ರಕ್ಷಣಾ ಇಲಾಖೆಯನ್ನು ರಕ್ಷಣಾ ಸಚಿವಾಲಯವನ್ನಾಗಿ ನಾಮಕರಣ ಮಾಡಲಾಯಿತು. ಸ್ವಾತಂತ್ರ್ಯ ಸಿಕ್ಕ ಸಮಯದಲ್ಲಿ
ಭಾರತ ದೇಶ ಇಂತಹ ಒಂದು ಬದಲಾವಣೆಯನ್ನು ಕೈಗೊಂಡಿದ್ದನ್ನು ನಾವು ಇಲ್ಲಿ ಗಮನಿಸಬಹುದಾಗಿದೆ. ಭಾರತ ದೇಶ ಸ್ವತಂತ್ರ ಹೊಂದಿದ ನಂತರ ಆಗಸ್ಟ್ 15, 1947ರಂದು ಪ್ರತಿ ಸೈನ್ಯವನ್ನು ಅದರ ಸ್ವತಂತ್ರ ಕಮಾಂಡರ್ ಇನ್ ಚೀಫ್ ಅವರ ಅಡಿಯಲ್ಲಿ ನೆಲೆಗೊಳಿಸಲಾಯಿತು. ಅಂದರೆ ನೌಕಾಪಡೆ, ವಾಯುಪಡೆ ಹಾಗೂ ಭೂಸೇನೆ ಇವುಗಳ ಮೇಲೆ ಸ್ವತಂತ್ರವಾದಂತಹ ಕಮಾಂಡರ್ಗಳನ್ನು ನೇಮಿಸಿ ಆಡಳಿತವನ್ನು ಅರ್ಥಾತ್ ಸೈನ್ಯದ ಆಗುಹೋಗುಗಳನ್ನು ನಿರ್ವಹಣೆ ಮಾಡತಕ್ಕಂತಹ ಅಧಿಕಾರವನ್ನು ಇಲ್ಲಿ ಕೊಡಲಾಯಿತು. ಆದ ಭಾರತ ದೇಶ ಸ್ವತಂತ್ರ ಹೊಂದಿದ ನಂತರ ಸಂವಿಧಾನ ರಚನೆ ಆದ ನಂತರ ಸಂವಿಧಾನದ ಅಡಿಯಲ್ಲಿ ಸಶಸ್ತ್ರ ಸೇವೆಗಳ ಸರ್ವೋಚ್ಚ ಸೇನಾಧಿಪತಿಗಳು ಭಾರತ ದೇಶದ ರಾಷ್ಟ್ರಪತಿಗಳು ಆಗಿರುತ್ತಾರೆ ಅನ್ನೋದನ್ನು ನಾವು ಸಂವಿಧಾನದ ಮೂಲಕವಾಗಿ ಈ ಒಂದು ನಿಯಮವನ್ನು ಕಾಣ್ತಾ ಇದ್ದೀವಿ. ಇಂದಿಗೂ ಸಹ ಎಲ್ಲ 3 ವಿಭಾಗಗಳ ರಕ್ಷಣಾ ವ್ಯವಸ್ಥೆಯ ಮುಖ್ಯಸ್ಥರು ಯಾರು ಅಂತಂದರೆ ಅವರು ರಾಷ್ಟ್ರಪತಿಗಳು ಆಗಿದ್ದಾರೆ ಅನ್ನೋದನ್ನು ಗಮನಿಸಬೇಕು. ಇಂತಹ ಮುಖ್ಯವಾದಂತಹ ಅಂಶಗಳು ತಾವು ಅಧ್ಯಯನ ಮಾಡತಕ್ಕಂತಹ ಸಮಾಜ ವಿಜ್ಞಾನದಲ್ಲಿ ರಕ್ಷಣಾ ವ್ಯವಸ್ಥೆ ಕುರಿತಾದಂತಹ ಪ್ರಶ್ನೆಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬಂದೇ ಬರುತ್ತವೆ. ಆ ಒಂದು ಪ್ರಶ್ನೆಗಳನ್ನು ಗಮನಿಸಿ ಅಭ್ಯರ್ಥಿಗಳು ಸೂಕ್ತವಾದ ಉತ್ತರವನ್ನು ಹುಡುಕಿ ಸರಿಯಾದ ನಿಟ್ಟಿನಲ್ಲಿ ಆಯ್ಕೆ ಮಾಡಿಕೊಳ್ಳಬೇಕು ಅನ್ನುವುದು ನಮ್ಮ ಆಶಯವಾಗ್ತಾ ಇದೆ. ಇನ್ನು ಮುಂದಿನ ಒಂದು ವಿಡಿಯೋದಲ್ಲಿ ತಮಗೆ ಈ ಭಾರತ ದೇಶದ ರಕ್ಷಣಾ ವ್ಯವಸ್ಥೆಯಲ್ಲಿ ಬರ್ತಕ್ಕಂತಹ 3 ವಿಭಾಗಗಳು ಭೂಸೇನೆ, ವಾಯುಸೇನೆ ಮತ್ತು ನೌಕಾಸೇನೆಯ ಪ್ರತ್ಯೇಕವಾದಂತಹ ವಿಡಿಯೋಗಳನ್ನು ನಾನು ಮಾಡ್ತಾ ಇದ್ದೀನಿ. ಇದಲ್ಲದೆ ರಕ್ಷಣಾ ಸಚಿವಾಲಯ ಹಾಗೂ ಗೃಹ ಇಲಾಖೆಯ ಅಡಿಯಲ್ಲಿ ಬರ್ತಕ್ಕಂತಹ DRDO, DDP, DDRD ಹಾಗೂ ಮಾಜಿ ಸೈನಿಕರ ಕಲ್ಯಾಣ ಇಲಾಖೆ ಕುರಿತಾದಂತಹ ಪ್ರತ್ಯೇಕ ವಿಡಿಯೋಗಳನ್ನು ತಮಗೆ ಮಾಡ್ತಾ ಇದ್ದೀನಿ. ಆ ಒಂದು ವಿಡಿಯೋಗಳನ್ನು ತಾವು ನಿರೀಕ್ಷಿಸಬಹುದಾಗಿದೆ. ಇಂದಿನ ವಿಡಿಯೋದ ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ. ಮಾಹಿತಿ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸ್ತಕ್ಕಂತಹ ಎಲ್ಲ ಅಭ್ಯರ್ಥಿಗಳಿಗೆ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ. ಯಾರಿಗಾದರೂ ಈ ಮಾಹಿತಿ ಉಪಯೋಗ ಆಗಬಹುದಾಗ್ತಾ ಇದೆ. ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ ಜೊತೆ ಸದಾ ಸಂಪರ್ಕದಲ್ಲಿರ್ರಿ. ಎಲ್ಲರಿಗೂ ಧನ್ಯವಾದ.